ಆತ್ಮೀಯರೇ, ಇಂದು ಫೆಬ್ರವರಿ 19. ಈ ದಿನ ಭಾರತದ ಇತಿಹಾಸದಲ್ಲಿ ಬಂಗಾರದ ಅಕ್ಷರಗಳಲ್ಲಿ ಬರೆದಿಡಬೇಕಾದ ದಿನ. ಯಾಕೆಂದರೆ ಸುಮಾರು 400 ವರ್ಷಗಳ ಹಿಂದೆ ಅನ್ಯಾಯ ಮತ್ತು ಗುಲಾಮಗಿರಿಯ ಕತ್ತಲೆಯಲ್ಲಿ ಮುಳುಗಿದ್ದ ಈ ನಾಡಿನಲ್ಲಿ ಭರವಸೆಯ ಸೂರ್ಯನಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಜನಿಸಿದಂತಹ ದಿನ. ಅವರ ಸ್ಮರಣೆ ಮಾಡುವುದು ಎಂದರೆ ನಮ್ಮೊಳಗಿನ ದೇಶಪ್ರೇಮದ ಜ್ಯೋತಿಯನ್ನು ಬೆಳಗಿಸಿಕೊಳ್ಳುವುದು ಎಂದರ್ಥ. ಸ್ನೇಹಿತರೆ, ಶಿವಾಜಿ ಮಹಾರಾಜರು ಹುಟ್ಟಿದ್ದು ಶಿವನೇರಿ ಕೋಟೆಯಲ್ಲಿ. ತಂದೆ ಶಹಾಜಿ ಭೋಸ್ಲೆರವರು ಬಿಜಾಪುರದ ಸುಲ್ತಾನರ ಬಳಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ತಾಯಿ ಜೀಜಾಬಾಯಿ ಮಾತ್ರ ತಮ್ಮ ಮಗ ಪರಕೀಯರ ಸೇವಕನಾಗಬಾರದು, ಈ ನಾಡಿನ ರಕ್ಷಕನಾಗಬೇಕು ಅಂಥೇಳಿ ಬಯಸ್ತಾರೆ. ಅವರು ಶಿವಾಜಿಗೆ ರಾಮ, ಕೃಷ್ಣ, ಭೀಮರ ಕಥೆಗಳನ್ನು ಹೇಳುತ್ತಾ ಧರ್ಮ ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಛಲವನ್ನು ತುಂಬುತ್ತಾರೆ. ಗುರು ದಾದಾಜಿ ಕೊಂಡದೇವ ಅವರು ಶಿವಾಜಿ ಮಹಾರಾಜರಿಗೆ ಯುದ್ಧಕಲೆ ಮತ್ತು ಆಡಳಿತದ ಪಾಠಗಳನ್ನು ಕಲಿಸ್ತಾರೆ. ಸ್ನೇಹಿತರೆ, ಕೇವಲ 16ನೇ ವಯಸ್ಸಿನಲ್ಲಿ ಗೆಳೆಯರಾದ ಮಾವಳಿಗಳೊಂದಿಗೆ ಸೇರಿ ರೋಹಿಡೇಶ್ವರ ದೇವಸ್ಥಾನದಲ್ಲಿ ನಮ್ಮದೇ ಆದ ಸ್ವತಂತ್ರ ರಾಜ್ಯ ಬೇಕು ಎಂದು ರಕ್ತದಲ್ಲಿ ಅಭಿಷೇಕ ಮಾಡಿ ಹಿಂದವಿ ಸ್ವರಾಜ್ಯದ ಪ್ರತಿಜ್ಞೆಯನ್ನು ಮಾಡ್ತಾರೆ. ಅಂದು ಅವರು ವಶಪಡಿಸಿಕೊಂಡ ತೋರಣ ಕೋಟೆ ವಿಜಯದ ಮೊದಲ ಮೆಟ್ಟಿಲಾಯಿತು ಅಂತ ಹೇಳಬಹುದು. ಇವರ ಒಂದು ಸಾಹಸಗಾಥೆಯಲ್ಲಿ ಅಫ್ಜಲ್ ಖಾನನ ಸಂಹಾರ ಒಂದು ಅದ್ಭುತ ಅಧ್ಯಾಯ. ತನ್ನ ಬಲಿಷ್ಠ ಸೈನ್ಯದೊಂದಿಗೆ ಬಂದ ಅಫ್ಜಲ್ ಖಾನನನ್ನು ಶಿವಾಜಿ ಮಹಾರಾಜರು ತಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಪ್ರತಾಪಗಢದ ತಪ್ಪಲಿನಲ್ಲಿ ಮಣಿಸ್ತಾರೆ. ಆಗ್ರಾ ಕೋಟೆಯಿಂದ ಔರಂಗಜೇಬನ ಕಣ್ಣಿಗೆ ಮಣ್ಣೆರಚಿ ಹಣ್ಣಿನ ಬುಟ್ಟಿಯಲ್ಲಿ ತಪ್ಪಿಸಿಕೊಂಡ ಬಂದ ಅವರ ಸಾಹಸಗಾಥೆ ಇಂದಿಗೂ ರಣರೋಚಕ ಅಂತ ಹೇಳಬಹುದು. ಸ್ನೇಹಿತರೆ, ಈ ಒಂದು ಶಿವಾಜಿ ಮಹಾರಾಜರ ಆದರ್ಶ ರಾಜನೀತಿ ಮತ್ತು ದೂರದೃಷ್ಟಿಯನ್ನು ನೋಡೋದಾದರೆ, ಶಿವಾಜಿ ಮಹಾರಾಜರು ಕೇವಲ ಯುದ್ಧ ಹೂಡಿದಂತಹ ರಾಜನಲ್ಲ, ಅವರು ಒಬ್ಬ ದಕ್ಷ ಸಂಘಟಕ ಅಂತ ಹೇಳಬಹುದು. ಅಷ್ಟಪ್ರಧಾನ ಮಂಡಲವನ್ನು ಸ್ಥಾಪನೆ ಮಾಡ್ತಾರೆ. ದೇಶದ ಆಡಳಿತ ಸುಸೂತ್ರವಾಗಿ ನಡೆಯಲು 8 ಮಂತ್ರಿಗಳ ಮಂಡಳಿಯನ್ನು ರಚಿಸ್ತಾರೆ. ಹಾಗೆ ನೌಕಾಪಡೆಯ ನಿರ್ಮಾಣ ಮಾಡ್ತಾರೆ. ಅಂದರೆ ಸಮುದ್ರವನ್ನು ಯಾರು ನಿಯಂತ್ರಿಸುತ್ತಾರೋ ಅವರೇ ನಿಜವಾದ ರಾಜ ಅಂಥೇಳಿ ಅರ್ಥಕೊಂಡಿರ್ತಾರೆ. ಹೀಗಾಗಿ ಭಾರತದ ಮೊದಲ ನೌಕಾಪಡೆಯನ್ನು ಕಟ್ಟಿ ಭಾರತೀಯ ನೌಕಾಪಡೆಯ ಪಿತಾಮಹ ಅಂತ ಕರೆಸಿಕೊಳ್ತಾರೆ ಶಿವಾಜಿ ಮಹಾರಾಜರು. ಹಾಗೆ ಶಿಸ್ತಿನ ಸೈನ್ಯವನ್ನು ಕೂಡ ಒಳಗೊಂಡಿರ್ತದೆ. ಅವರ ಸೈನ್ಯದಲ್ಲಿ ಸ್ತ್ರೀಯರಿಗೆ ಅತೀವವಾಗಿರ್ತಕ್ಕಂಥ ಒಂದು ಗೌರವವಿತ್ತು. ಶತ್ರುಗಳ ಹೆಣ್ಣು ಮಕ್ಕಳನ್ನು ಕೂಡ ತಾಯಿಯಂತೆ ಕಂಡು ಗೌರವದಿಂದ ಕಳಿಸ್ತಾ ಇರುವಂಥ ಏಕೈಕ ಸೈನ್ಯ ಇದ್ದರೆ ಅದು ಶಿವಾಜಿ ಮಹಾರಾಜರ ಸೈನ್ಯ. ರೈತರ ಹೊಲಗಳಲ್ಲಿ ಒಂದು ಹುಲ್ಲು ಕಡ್ಡಿಯು ಸೈನಿಕರಿಂದ ಹಾಳಾಗಬಾರದು ಅನ್ನುವಂಥ ಒಂದು ಕಟ್ಟುನಿಟ್ಟಿನ ಆದೇಶ ಕೂಡ ಇತ್ತು ಅಂತ ಹೇಳಬಹುದು. ಸ್ನೇಹಿತರೆ, ಈ ಒಂದು ಧರ್ಮದ ರಕ್ಷಣೆ ಮತ್ತು ಸಮಾನತೆಯನ್ನು ನೋಡೋದಾದರೆ ಶಿವಾಜಿ ಮಹಾರಾಜರು ಹಿಂದೂ ಧರ್ಮದ ರಕ್ಷಕರಾಗಿದ್ದರು. ಅನ್ಯ ಧರ್ಮಗಳ ಬಗ್ಗೆ ದ್ವೇಷವನ್ನು ಹೊಂದಿರಲಿಲ್ಲ. ಅವರ ಸೈನ್ಯದಲ್ಲಿ ಮುಸ್ಲಿಂ ಯೋಧರು ಇದ್ದರು. ಅವರ ಆಪ್ತ ಅಂಗರಕ್ಷಕರು ಮುಸ್ಲಿಮರಾಗಿದ್ದರು ಅಂತ ಹೇಳಬಹುದು. ಅವರು ಹೋರಾಡಿದ್ದು ವ್ಯಕ್ತಿಗಳ ವಿರುದ್ಧವಲ್ಲ, ಅನ್ಯಾಯದ ವಿರುದ್ಧ ಮತ್ತು ಪರಕೀಯರ ದಬ್ಬಾಳಿಕೆ ವಿರುದ್ಧ ಅಂತ ಹೇಳಬಹುದು. ಸ್ನೇಹಿತರೆ, ಇಂದು ನಾವು ಶಿವಾಜಿ ಮಹಾರಾಜರ ಜಯಂತಿಯನ್ನು ಕೇವಲ ಮೆರವಣಿಗೆ ಮತ್ತು ಘೋಷಣೆಗಳಿಗಷ್ಟೇ ಸೀಮಿತಗೊಳಿಸಬಾರ್ದು. ಅವರ ಜೀವನದಿಂದ ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ. ಸ್ವಾಭಿಮಾನವನ್ನು ಕೂಡ ಕಲಿಬೋದು, ಅಂದರೆ ಎಂದಿಗೂ ತಲೆ ತಗ್ಗಿಸಬಾರದು ಅನ್ನುವಂಥದ್ದನ್ನು. ಹಾಗೆ ಸಂಘಟನೆ, ಜಾತಿ ಮತ ಭೇದ ಮರೆತು ಒಗ್ಗಟ್ಟಾಗಿ ಬಾಳಬೇಕು ಅನ್ನುವಂಥದ್ದು. ಹಾಗೆ ಸ್ತ್ರೀ ಗೌರವ, ಪ್ರತಿಯೊಬ್ಬ ಹೆಣ್ಣು ಮಗಳನ್ನು ತಾಯಿ ತಂಗಿಯಂತೆ ಕಾಣುವ ಸಂಸ್ಕಾರವನ್ನು ಬೆಳೆಸಿಕೊಳ್ಬೇಕು ಅನ್ನುವಂಥದ್ದು. ಸ್ನೇಹಿತರೆ, ಕೊನೆಯಲ್ಲಿ ಸಾವಿರಾರು ಸೈನಿಕರಿದ್ದರೂ ಒಬ್ಬ ನಾಯಕನಿಲ್ಲದಿದ್ದರೆ ಆ ಸೈನ್ಯ ಸೋಲುತ್ತದೆ. ಆದರೆ ಶಿವಾಜಿಯಂತಹ ಒಬ್ಬ ನಾಯಕನಿದ್ದರೆ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿಯಾಗಬಲ್ಲರು ಅಂತ ಹೇಳ್ತಾ, ಇಲ್ಲಿಯವರೆಗೆ ಈ ಒಂದು ಶಿವಾಜಿ ಮಹಾರಾಜರ ಕುರಿತು ಹಂಚಿಕೊಂಡಿರ್ತಕ್ಕಂಥ ಒಂದಷ್ಟು ವಿಷಯ ತಮ್ಮ ಮನಸ್ಸಿಗೆ ಹಿಡಿಸಿದರೆ ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅದರ ಜೊತೆಗೆ ನಮ್ಮ ಸ್ಮಾಲ್ ಚೇಂಜ್ ಎನ್ನುವಂತಹ ಯೂಟ್ಯೂಬ್ ಚಾನಲನ್ನು ಹೆಚ್ಚಾಗಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸದಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ಸಿಗೋಣ. ಸೊ ಎಲ್ಲರಿಗೂ ನಮಸ್ಕಾರಗಳು.